ಸಹಾಯ ಮಾಡಬೇಕು ಅಂತ ಅನ್ಕೊಂಡು ಬಂದಿದ್ದಾರೆ. ಅದನ್ನು ಸ್ವೀಕರಿಸ್ಬೇಕು ನೀವು. ರಮೇಶಣ್ಣ, ನಮ್ ತಿಪ್ಟೂರವರು KPC ಸದಸ್ಯರು ಅಂತ ಹೇಳ್ಬಿಟ್ಟು ಯೋಗೀಶ್ ಅಂತ ಹೇಳ್ಬಿಟ್ಟು ಅವರೊಂದು ಸ್ವಲ್ಪ ನಿಮಗೆ ಸಹಾಯ ಮಾಡಿದ್ರು, ಒಂದು 25,000. ಆಮೇಲೆ ನಾವು ವೈಯಕ್ತಿಕವಾಗಿ ನಾನು ಸಂಘಟನೆ ಮತ್ತೆ ನಾನು ಪತ್ರಿಕೋದ್ಯಮದ ಇದರಿಂದ ನಾನು ಪ್ರಜಾಪ್ರಗತಿ ರಿಪೋರ್ಟರ್ ತಿಪ್ಟೂರಿಗೆ ನಾನು ವೈಯಕ್ತಿಕವಾಗಿ 5,000 ಸಹಾಯ ಮಾಡ್ತಿದ್ದೀನಿ. ದಯವಿಟ್ಟು ಇದನ್ನ ಕಾಣಿಕೆ ಅಂತ ಸ್ವೀಕಾರ ಮಾಡ್ರಿ. ಆಮೇಲೆ ಮುಂದೊಂದ್ ದಿನ ಏನಾದ್ರು ನಿಮ್ಗೆ ಏನಾದ್ರು ಇದಾದ್ರೆ ನಮ್ ಕಿರಣ್ ಸರ್ ಕೈಲಾಗ್ಲಿ, ನಮ್ ಸೋಮಣ್ಣರಾಗ್ಲಿ, ಯೋಗನ ಕೈಲಿ ಹೇಳ್ಕಳ್ಸಿ, ಕುಮಾರಣ್ಣ ಕೈಲಿ ಇನ್ನು ಏನಾದ್ರು ಬೇಕಾದ್ರೆ ಸಹಾಯ ಮಾಡ್ತೀವಿ. ಮೆಡಿಕಲ್ದು ಅದು ಇದು ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಯೋಗಣ್ಣರು ಇವ್ರು ಹೇಳಿದ್ದಾರೆ, ನಮ್ ಯೋಗೀಶ್ KPC ಸದಸ್ಯರು. ನಮ್ ಸಂಘಟನೆಯಿಂದ ಏನ್ ಮಾಡ್ಬೇಕು ಕಿರಣ್ ಸರ್ ಮಾಡ್ತೀವಿ, ಮಾಡಂದ್ರ ನಮ್ ಕೈಲಾಗ ಸಹಾಯ ಮಾಡಿದ್ವಿ ರಮೇಶ್ ಅಣ್ಣರೇ. ಯಾಕೆಂದ್ರೆ ನಿಮ್ಮ ಆರ್ಥಿಕ ಇದೆಲ್ಲ ನೋಡ್ಬಿಟ್ಟು ಅವತ್ತೇ ಬರ್ಬೇಕಾಯ್ತು, ಎಲೆಕ್ಷನ್ಗಿಂತ ಮುಂಚೆನೆ ಬರಕ್ ಆಗಿರ್ಲಿಲ್ಲ. ನಮ್ಮ ಯೋಗನ ನೇತೃತ್ವದಲ್ಲಿ ಕಿರಣ್ ಮತ್ತೆ ಯೋಗಣ್ಣ ಅದೇ ಸರ್ ಖಂಡಿತ ಎಲ್ಲಾರ್ನು ಇದು ಮಾಡಿ ಇಂಥದೊಂದು ಪತ್ರಕರ್ತರಿಗೆ ಅವ್ರು ಸಹಾಯ ಮಾಡೋದಿದೆಯಲ್ವಾ, ಆ ಕೈಲಾಗದವ್ರಿಗೆ ಈಗ ನಮ್ಮಲ್ಲಿ ನಾವು ಸಹಾಯ ಮಾಡೋದು. ಈಗ ನೋಡಿ, ನಾವು ಫೋನ್ ಮಾಡಿದ ತಕ್ಷಣ ಪಾಪ ಯೋಗೀಶ್ ಅವರು ಪಾಪ ಹೇಳೆಲ್ಲ ಇದು ಮಾಡಿ ಹೋಗಿ ಬರೋಣ ಅಂತ ಅವತ್ತೇ ಪಾಪ ಮೊನ್ನೆನೇ ಹೇಳಿದ್ರು. ಆಮೇಲೆ ಕೆಲಸದ ನಿಮಿತ್ತ ಇವತ್ತೇನೋ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಹೋಗಿ ಬರೋಣ ಅಂತ ಹೇಳಿ. ಆಮೇಲೆ ರಾತ್ರಿ ಫೋನ್ ಮಾಡಿ ಅಲ್ಲಣ್ಣ ನಿಂಗೆ ಬರಕ್ ಆಗ್ತಿಲ್ಲ, ಔಟ್ ಬರೋಣ ಹಿಂಗೆ ಅಂತ ಹೇಳ್ಬಿಟ್ಟು ಪಾಪ ಅವರೇ ಕರೆದು ಕ್ಯಾಶ್ ಎಲ್ಲ ಕೊಟ್ರು. ಆಮೇಲೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಜೊತೆಲಿ ಹಂಗೆ ನಾನು ಅವತ್ತಿನ ಹಂಗೆ ಅಮೌಂಟ್ ಇಕ್ಕಿದ್ದೆ, ನನ್ನ ವೈಯಕ್ತಿಕ ಅಮೌಂಟ್. ಒಳ್ಳೇದು, ದೇವರೇ ಮಾಡಿ. ಯಾಕಂದ್ರೆ ಅವ್ರಿಗೂ ಅಧ್ಯಕ್ಷರು ಅವ್ರಿಗೆಲ್ಲರಿಗೂ ನಮ್ಮ ಇವರು ಬಂದರೆ ಸೋಮಶೇಖರ್ ಅವ್ರು ಇದ್ದಿದ್ಕೆ ನನಗೆ ಸ್ವಲ್ಪ ಅನುಕೂಲ ಆತಣ್ಣ, ಆಪರೇಷನ್ ಕಷ್ಟ ಆಗ್ಬಿಡ.